ಕಳೆದ 4 ದಿನಗಳಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ಕೋಳಿ ಮೊಟ್ಟೆ ಮಾರಾಟ ಬಲು ಜೋರು ನಡೆದಿದೆ. ಮಹಾರಾಷ್ಟ್ರದ ಉದ್ಯಮಿಯೊಬ್ಬರು ಗ್ರಾಮದಿಂದ ಗ್ರಾಮಕ್ಕೆ 4 ಚಕ್ರದ ಟೆಂಪೋದಲ್ಲಿ ಪ್ರತಿದಿನ ಸಾವಿರಾರು ಮೊಟ್ಟೆಗಳನ್ನು ಮಾರಾಟ ಮಾಡ್ತಿದ್ದಾರೆ. ಒಂದು ಕಡೆ ಅತಿ ಉಷ್ಣಾಂಶ, ಮತ್ತೊಂದು ಕಡೆ ಹಕ್ಕಿ ಜ್ವರದಿಂದ ಬಂದಿರುವುದರಿಂದ ವ್ಯಾಪಾರ ಕಡಿಮೆಯಾಗ್ತಾ ಇದ್ದು, ಆದ್ದರಿಂದ ಮೊಟ್ಟೆಗಳು ನಾಶವಾಗಿ ಅಪಾರಕ್ಕೆ ಹಾನಿ ಉಂಟಾಗ್ತಿದೆ ಅಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಿರುವ ವ್ಯಾಪಾರಸ್ಥರು ಈಗ ಅಂಗಡಿಗಳಲ್ಲಿ 7 ರೂಪಾಯಿ ಒಂದು ಮೊಟ್ಟೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಈ ವ್ಯಾಪಾರಸ್ಥರು ತಮ್ಮ 4 ಚಕ್ರದ ವಾಹನದಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತಿರುಗಾಡಿ ಒಂದು ಮೊಟ್ಟೆಗೆ 4 ರೂಪಾಯಿಗೆ ಮಾರ್ತಿದ್ದಾರೆ. ಮತ್ತೆ ಖರೀದಿಗೆ ಮುಗಿಯುತ್ತಿದ್ದ ಜನ ಪ್ರತಿಯೊಬ್ಬರು 300 ರಿಂದ 400 ಮೊಟ್ಟೆಗಳನ್ನು ಖರೀದಿಸ್ತಾ ಇರುವ ದೃಶ್ಯಗಳು ಕಂಡುಬಂದವು. ಹೀಗಾಗಿ ಪ್ರತಿದಿನ ಸಾವಿರಾರು ಮೊಟ್ಟೆಗಳು ಮಾರಾಟವಾಗ್ತಿವೆ. ದಿನದಿಂದ ದಿನಕ್ಕೆ ಹಕ್ಕಿ ಜ್ವರಕ್ಕೆ ಭಯ ಬೀಳ್ತಿರುವ ಜನ ಈ ಮೊಟ್ಟೆ ವ್ಯಾಪಾರಸ್ಥರ ಮೊಟ್ಟೆಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಪರಿಶೀಲನೆ ಮಾಡಬೇಕಂತ ಜನರ ಅಭಿಪ್ರಾಯ ಕೂಡವಾಗಿದೆ. ಸಾಕಾಗುತ್ತೆ. ಹೋಗಲಿ ತೋರು ಅರ್ಧ ಯಾವ ಕತ್ತಿ ಹಂಗಾಗಿದಾವು ಹೋಲಿಸಿದ್ರೆ 5-70 ಅವು ದೊಡ್ಡ ಅವು ಕಡೆ ಇವು ಸಣ್ಣ